ಪಾಂಡುರಂಗ, ನೀನಿಲ್ಲಿ ಕಲ್ಲಾಗಿದೀಯಾ? ಅಲ್ಲಿ ಹಗಲು ರಾತ್ರಿ ನಿನ್ನನ್ನೇ ದೇವರು ಅಂತ ನಂಬ್ಕೊಂಡು ಪೂಜಿಸ್ತಾ ಇರೋ ನನ್ನ ಸಕ್ಕು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಇದು ನಿನಗೆ ಪ್ರೇಮೇ? ಹೇಳು ರಂಗ, ಹೇಳು ರಂಗ. ನಾನು ಪಂಡ್ರಾಪುರಕ್ಕೆ ಬಂದಿದ್ದೆ. ಇಲ್ಲಿ ನನಗೆ ಅಚ್ಚುಮೆಚ್ಚಿನ ಸಕ್ಕುಬಾಯಿ ಮನೆ ನೋಡ್ಬೇಕಂತ ತುಂಬಾ ದಿನದಿಂದ ಚಿಕ್ಕ ವಯಸ್ಸಿಂದ ಅನ್ಕೊಂತ ಇದ್ದೆ. ಆ ಒಂದು ಆಸೆ ಇವತ್ತು ನೆರವೇರಿದೆ. ಆಮೇಲೆ ಯಾವಾಗಲೂ ಹೇಳ್ತಿದ್ರು ರಾಗಿ ಬೀಸ್ತಾ ಇದ್ರು ಅಂತ. ಇವತ್ತು ನಾನು ಬೀಸಿದ್ದೀನಿ, ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ಸಕ್ಕುಬಾಯಿ ಇದ್ದಿದ್ದು ಮನೆ ಅಂತೆ, ಇದು ರಾಗಿ ಬೀಸೋದಂತೆ. ಇವರು ಕಾಂಚನ್ ಅಂತ 7 ರಿಂದ 8 ವರ್ಷ ಇದ್ದಾರೆ. ಅವರು ಜಯ ಅಂತ ಅವರು ಇದ್ದಾರೆ ನೋಡಿ. ಇವರು ಒಂದು ಹಾಡು ಹೇಳ್ತಾರೆ, ಅವಾಗ ನಾವು ಬೀಸ್ಬೇಕು. ಒಬ್ರಿಗೆ 20 ರೂಪಾಯಿ ಅಷ್ಟೇ ತಗೊಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಆ ಯಮ್ಮ ಮುಟ್ಟಿರೋ ಒಂದು ರಾಗಿ ಕಲ್ಲಲ್ಲಿ ನಾವಿವತ್ತು ಬೀಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ವೆಯ್ಟ್ ಮಾಡಬೇಕು. ನಾನು ಚಿಕ್ಕ ವಯಸ್ಸಿಂದ ವೆಯ್ಟ್ ಮಾಡ್ತಾ ಇದ್ದೆ. ಆ ಒಂದು ವೆಯ್ಟಿಂಗ್ ಇವತ್ತು ನೆರವೇರಿಸ್ತು ಅಂತ ಹೇಳಕ್ ತುಂಬಾ ಇಷ್ಟಪಟ್ಟಿದ್ದೀನಿ. ನೀವು ಎಲ್ಲರೂ ಒಂದ್ಸಲ ಬಂದು ಈ ರಾಗಿ ಕಲ್ಲ ಬೀಸ್ಬೇಕು ಅಂತ ಹೇಳ್ತೀನಿ. ಇವ್ರು ಒಂದು ಹಾಡು ಹೇಳ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಕೇಳೋದಕ್ಕೆ 2 ಕಿವಿ ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಏಕ್ ಬಾರ್ आप गाना बोलो. देव असं पुढं बघायचं. देवाच्या देवळात कोण सोन्याच्या जोडव्याची, सोन्याच्या जोडव्याची राणी विठ्ठल बडव्याची. पंढरी राया माझ्या राणी विठ्ठल बडव्याची. गोपाळ पुरावरी असा गोपाळ काला झाला, गोपाळ काला